ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಸರ್ಪ ಹೇಳಿಕೆಗೆ ಬಿಜೆಪಿ ಅವರೆಲ್ಲ ಮುಗಿಬಿದ್ದಿದ್ದಾರೆ ಸರ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಸ್ಸಾಂಗೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಿದ್ರು. ಶ್ರೀಭೂಮಿ ಅನ್ನೋ ಡಿಸ್ಟಿಕ್ ಅಲ್ಲಿ ಕ್ಯಾನ್ವಾಸ್ ಮಾಡುವಾಗ ಅವ್ರು ಏನ್ ಹೇಳಿದ್ರು? ಸರ್ಪ ಬಂದ್ರೆ ಹೊಡೆದಾಕಿ ಅಂದ್ರು. ತಪ್ಪೇನಿದೆ? ಅವರ ಅನುಭವದಿಂದ, ಅವರ ಹಿರಿತನದಿಂದ ಮಾತಾಡಿದ್ದಾರೆ. ಒಂದು ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಒಂದು ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ರಿಜಿಸ್ಟ್ರೇಷನ್ ಮಾಡಿಸಿ ಅಂದ್ರೆ ಏನಕ್ಕೆ ಅಂತಾರೆ. ಬೇಸಿಕ್ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಹಿಂಗ್ ಮಾತಾಡಿದ್ರೆ, ಏನಾದರೂ ಮಾತಾಡಿದ್ರೆ ಸಾಕು. ಅಲ್ಲಿ ಶ್ರೀಭೂಮಿ ಡಿಸ್ಟಿಕ್ ಅಲ್ಲೂ FIR ಆಗಿದೆ. ಇಲ್ಲಿ ನಿನ್ನೆ ಅವ್ರು ಯಾರೋ ಜಯನಗರ MLA ಅನ್ಸು CK ರಾಮಮೂರ್ತಿನ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸ್ಟೇಷನ್ಗಳಲ್ಲಿ SB ಅಂತ ಇರ್ತಾರೆ, ಹಂಗೆ CK ರಾಮಮೂರ್ತಿ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೈದ್ರು ಅವ್ರನ್ನ ಕಳಿಸೋದು, FIR ಮಾಡಿಸೋದು. CK ರಾಮಮೂರ್ತಿ ಅವರೇ, ನಿಮ್ಮ ಶಾಸಕರು ಸರ್, ನೀವು ಮರ್ತೋಗ್ತಾ ಇದ್ದೀರಾ? ಯಾಕೆ ಫೈಟ್ ಮಾಡೋದು ಮರ್ತೋಗ್ಬಿಟ್ರ ಬಿಜೆಪಿಯವರು? ಸರ್, ಕೌಂಟರ್ಗೆ ಕೌಂಟರ್ ಇಡಬೇಕು. ಕೌಂಟರ್ಗೆ FIR ಇರುತ್ತಾ ಸರ್? ನಮಗೆ FIR ಮಾಡಿಸೋದು ಒಂದು ಕೆಲಸನ ಸರ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ಇಷ್ಟು ದಿನ ಅವ್ರ್ಯಾರೋ ನಮ್ಮ ಛಲವಾದಿ ನಾರಾಯಣ ಸೋಮಣ್ಣ ಬಾಯಿ ಬಡ್ಕೊಂತ ಇದ್ರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ. 30-40 ವರ್ಷ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಬಕೆಟ್ ಹಿಡಿದು ಬೆಳೆದು ಬಿಟ್ಟು ಈಗೇನೋ ವಿಪಕ್ಷ ನಾಯಕ ಆಗಿ ಅವ್ರು ಬಾಯಿ ಬಡ್ಕೊಂತಿದ್ರು. ಈಗ ಇವರೆಲ್ಲ ಇದ್ದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರದ್ದೇ ಆದ ಕೊಡುಗೆ ಇದೆ ನಾಡಿಗೆ, ದೇಶಕ್ಕೆ. ದಲಿತರಲ್ಲಿ ಮೊದಲನೇವರು ಹೋಗಿ ಒಂದು AICC ಅಧ್ಯಕ್ಷರಾಗ್ತಾರೆ ಅಂದ್ರೆ, ಒಂದು ಮಹಾತ್ಮ ಗಾಂಧಿ ಕೂತಂತ ಜಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂರ್ತಾರೆ ಅಂದ್ರೆ ಇದು ಅವ್ರ ತಾಕತ್ತು. ಇದು ದಲಿತರ ತಾಕತ್ತು, ದಲಿತರ ಧ್ವನಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪೊಲಿಟಿಕಲಿ ಮಾತಾಡುವಾಗ ಒಂದಲ್ಲ ಎರಡು ಹಿಂಗ್ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದ ತಕ್ಷಣ ಇವರೆಲ್ಲ ಮೇಲೆ ಬಿದ್ರೆ, ನಮ್ಮ ಮಾಜಿ ಶಿಕ್ಷಣ ಸಚಿವರು ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರಿಗೆ ಏನಾಗಿದೆಯೋ, ಸುರೇಶ್ ಕುಮಾರ್ ಸಾಹೇಬ್ರೆ ನೀವು ಯಾಕೆ ಎಲ್ಲದಕ್ಕೂ ಈ ನಡುವೆ ಮೇಲ್ ಬೀಳ್ತಿದ್ದೀರಾ? ಐಡೆಂಟಿಟಿ ಕ್ರೈಸಿಸ್ ಸರ್? ನಿಮಗೂ ಸ್ವಲ್ಪ ಐಡೆಂಟಿಟಿ ಕ್ರೈಸಿಸ್ ಬಂದಿದೆ. ಸುರೇಶ್ ಕುಮಾರ್ ಸರ್, ನೀವು ರಿಯಾಕ್ಟ್ ಆಗ್ತೀರಾ? ಆ ಛಲವಾದಿಯವ್ರು ಬಾಯಿ ಬಡ್ಕೊಂತಾನೇ ಇರ್ತಾರೆ. ಅವ್ರಿಗೆ ಬಾಯಿ ವರ್ಬಲ್ ಡೈರಿ ಅಂತ ಕರೀತಾರೆ ಸರ್. ಆ ಛಲವಾದಿಯವರು, ಈಗ CK ರಾಮಮೂರ್ತಿಯವರು, ಇನ್ನ ಹೊಸ ಅಲ್ಲಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಹಿಮಾಂಶು ಬಿಸ್ವಾಸು ಏನಂದ್ರೆ ಅದು ಮಾತಾಡ್ತಾರೆ. ಇದು ಖರ್ಗೆ ಸಾಹೇಬ್ರನ್ನ, ಒಬ್ಬ ದಲಿತ ವ್ಯಕ್ತಿಯನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿರೋದು. ಬಿಜೆಪಿಯವರಿಗೆ ದಲಿತರನ್ನ ಕಂಡ್ರೆ ಆಗಲ್ಲ, OBC ಕಂಡ್ರೆ ಆಗಲ್ಲ, ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗಲ್ಲ, ST ಕಂಡ್ರೆ ಆಗಲ್ಲ. ನಿಮ್ಗೆ ಯಾರನ್ನ ಕಂಡ್ರೆ ಆಗುತ್ತೆ? ಬಿಜೆಪಿಯವ್ರಿಗೆ ಯಾರನ್ನ ಕಂಡ್ರೆ ಆಗುತ್ತೆ? ನಿಮಗೆ ಇಷ್ಟ ಆಗೋದು ಒಂದೇ, ಅದು RSS. ಇನ್ನೇನೂ ನೀವು ಇಷ್ಟಪಡಲ್ಲ. ಹೋಗ್ಲಿ, ಬಿಜೆಪಿಯವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಬ್ರಾಹ್ಮಣರ ಮಕ್ಕಳಿಗೆ ನೀವೇನ್ರಿ ಮಾಡಿದ್ದೀರಾ? ಬ್ರಾಹ್ಮಣರ ಮಕ್ಕಳಿಗೆ ಏನ್ರಿ ಸಹಾಯ ಮಾಡಿದ್ದೀರಾ? ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿಗಳ ಹಿತಕ್ಕೆ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಸ್ಕೀಮ್ ತಂದಿದೆ. ಬ್ರಾಹ್ಮಣರಿಗೆ ಏನೂ ಮಾಡಿಲ್ಲ, ಬ್ರಾಹ್ಮಣರ ಮಕ್ಕಳಿಗೆ ಏನೂ ಸಹಾಯ ಮಾಡಿಲ್ಲ. ಸುಮ್ಮನೆ ಒಂದು 20 ಸೋಷಿಯಲ್ ಮೀಡಿಯಾ ಪೇಜಸ್ ಹಾಕೊಳ್ಳೋದು, ವಾಟ್ಸಪ್ ಯೂನಿವರ್ಸಿಟಿ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಏನ್ ಮಾಡಿದಿರಿ ಹೇಳಿ? ನಾನು ಒಂದೇ ಕ್ವಶನ್ ಬಿಜೆಪಿಯವ್ರು ಕೇಳೋದು, ಹಿಂದೂಗಳಿಗೆ ನೀವೇನ್ರಿ ಮಾಡಿದ್ದೀರಾ? ಏನ್ರಿ ಮಾಡಿದ್ದೀರಾ? ಏನ್ ಮಾಡಿದ್ದೀರಾ ಹಿಂದೂಗಳಿಗೆ? ಬ್ರಾಹ್ಮಣರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ? ಇಲ್ಲ. ಲಿಂಗಾಯತರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ? ಇಲ್ಲ. ನೀವು ಬಿಜೆಪಿಯವರು ಹಿಂದೂ ವಿರೋಧಿಗಳು. ನೀವು ಹಿಂದೂಗಳಿಗೂ ಏನೂ ಮಾಡಿಲ್ಲ. ಸುಮ್ಮನೆ ಕೋಮು ಗಲಭೆ ಇಟ್ಕೊಳ್ಳೋದು, ರಾಜಕೀಯ ಅಧಿಕಾರಕ್ಕೆ ಬರೋದು ಅಷ್ಟೇ. 400 ಪಾರು 200 ಪಾರ ಆಯ್ತು, ಅಭಿ 100 ಪಾರ ಆಗುತ್ತೆ ಅಲ್ಲೋ ಗೊತ್ತಿಲ್ಲ. 29 ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.